ಇವತ್ತಿನ ಪ್ರೀ ವೆಡ್ಡಿಂಗ್ ಬಂದು ಹೊನ್ನಾವರದಲ್ಲಿತ್ತು. ಸೊ ಕಾರಲ್ಲೇ ರೆಡಿ ಆಗ್ತಾಯಿದ್ದೀನಿ. ಯಾಕೆ ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಲೆಮನ್ ಸೋಡಾ ಕುಡಿದೆ. ಯಾಕೆ ಅಂದರೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೋಸ್ಕರ ನಾಟ್ ಸ್ವೀಟ್ ಆ್ಯಂಡ್ ಸಾಲ್ಟ್, ಓನ್ಲಿ ಸಾಲ್ಟ್ ಲೆಮನ್ ಸೋಡಾ ಕುಡಿದು. ನನ್ನ ಹಸ್ಬೆಂಡ್ ಆಲ್ರೆಡಿ ಶೂಟ್ ಮಾಡೋದಕ್ಕೆ ಬೀಚ್ ಹತ್ರ ಹೋಗಿದ್ರು. ನಾನು ವೆಯ್ಟ್ ಮಾಡಿ ಜ್ಯೂಸ್ ಎಲ್ಲ ಕುಡ್ಕೊಂಡು ರೆಡಿಯಾಗಿಬಿಟ್ಟು ಹೋಗ್ತಾಯಿದ್ದೀನಿ. ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ ನನಗಂತೂ ಅಲ್ಲೇ ಲೋಕಲಲ್ಲಿ ಶೂಟ್ ಮಾಡಿ 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 ಹೊನ್ನಾವರಕ್ಕೆ ಬರೋದಕ್ಕೆ ಬೇಜಾರಾಗ್ತಿದೆ ನಿಜವಾಗ್ಲೂ. ಅದು ಅಷ್ಟೊಂದು ದೂರ ಟ್ರಾವೆಲ್ ಮಾಡಿಕೊಂಡು ಕಾರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಬರೋದಿದೆಯಲ್ಲ, ಫುಲ್ ರಿಸ್ಕಿ. ಹೇಳ್ತಾರೆ ಅಯ್ಯೋ ನೀವೇನು ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಎಲ್ಲೆಲ್ಲಾದರೂ ಹೋಗ್ತಾ ಇರ್ತೀರಾ, ಆದರೆ ನಮ್ಮ ಕಷ್ಟ ಅವ್ರಿಗೆ ಏನು ಗೊತ್ತಾಗುತ್ತೆ ಅಲ್ವಾ. ಫುಲ್ ಗ್ಯಾಸ್ಟ್ರಿಕ್ಕು, ಬಾಡಿನ ಫುಲ್ ಡಿಹೈಡ್ರೇಷನ್ ಮಾಡಿಕೊಂಡು ಕೆಲವೊಂದನ್ನು ಕಂಟ್ರೋಲ್ ಮಾಡಿಕೊಂಡು ಬದುಕೋ ಜೀವನ ಇದೆ ನೋಡಿ, ಅದು ತುಂಬ ರಿಸ್ಕಿ ಅಂತ ಹೇಳ್ಬೋದು. ಸೊ ನಾನೀಗ ಬೀಚಿಗೆ ಬರ್ತಾ ಇದ್ದೀನಿ. ಸೂರ್ಯ ನೋಡಿ, ಸೂರ್ಯ ಹೇಗೆ ಅಂದರೆ ನಮ್ಮ ಮಕ್ಕದ ಮೇಲೆ ಬಿದ್ದರೆ ಒಂಥರ ಪ್ರಕಾಶಮಾನವಾಗಿ ಕಾಣಿಸುತ್ತಲ್ವ. ಸೊ ಹಾಗೆಯೇ ಬೆಳಕು ಮನುಷ್ಯನಿಗೆ ಮೋಸ್ಟ್ ಇಂಪಾರ್ಟೆಂಟ್. ಏನೋ ಒಂದು ಹೇಳ್ತೀನಿ, ನೀವು ಏನೋ ಒಂದು ಕೇಳಿ ಅಷ್ಟೇ. ಹಸ್ಬೆಂಡ್ ಸ್ವಾಮಿಗಳು ಶೂಟ್ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ. ಬಿಸಿಲು ನೋಡಿದ್ರೆ ಎಷ್ಟೊಂದಿದೆ. Ready, 3, 2, 1, action. Again. ಇಬ್ಬಿಬ್ರು ಫೋಟೋಗ್ರಾಫರ್ಸ್. Ready, in action again. Face to face look, okay? Ready? Ready, 3, 2, 1, action. ಸೊ ಗೈಸ್, ನಾನು ಪ್ರೀ ವೆಡ್ಡಿಂಗ್ ಬಂದರೆ ಹೊನ್ನಾವರದಲ್ಲಿ ಯಾವ್ದ್ಯಾವ್ದು ಕ್ಯಾರಿ ಮಾಡ್ತೀನಿ ಅಂದರೆ ಇದು ಕ್ಯಾರಿ ಮಾಡ್ತೀನಿ. ಯಾಕೆಂದರೆ ನಮ್ಮ ಸೂರ್ಯ ಅವರು ಕಣ್ಣಿಗೆ ಹೊಡಿತಾರೆ, ಅದಕ್ಕೋಸ್ಕರ ಇದೊಂದು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ದಿಸ್ ಒನ್. ನಮಗೆ ಗೊತ್ತಿರೋರೊಬ್ಬರು ತೋರಿಸ್ತೀನಿ ನಿಮ್ಮನ್ನು ತೋರಿಸ್ತೀನಿ. ನಮಗೆ ಗೊತ್ತಿರೋರು ಬಂದಿದ್ದಾರೆ, ಅವ್ರನ್ನ ತೋರಿಸ್ತೀನಿ ಬನ್ನಿ. ಅವರು ಬಳ್ಳಾರಿ ಅವರು ಆ್ಯಕ್ಚುಲಿ. ಸೊ ನಮಗೆ ಇಲ್ಲೇ ಬಂದಾಗ ಹೊನ್ನಾವರ ಬಂದಾಗ ಪರಿಚಯ ಆಗಿದ್ದಾರೆ. ಬನ್ನಿ ಅವ್ರನ್ನೂ ತೋರಿಸ್ತೀನಿ. ನೋಡಿ, ಇವರು ಮಹಿ ಅಂತ, ಇವರು ಬಳ್ಳಾರಿಯವರು. ಇವರು ಬಳ್ಳಾರಿಯವರೇ ಕಪಲ್ಸ್ ಅಲ್ವಾ, ರಾಯಚೂರಂತೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಮೇಡಮ್ ಕಂಪಲ್ಸರಿ, ಹೇಗೆ ಮಾಡಲ್ಲ, ಮಾಡಿದ್ದೀರಾ? ನಮ್ಮ ಚಾನಲ್ ಇದು. ಹೌದಾ? ಏನು ಚಾನಲ್? ನಮ್ಮ ಚಾನಲ್. ಓಕೆ ಓಕೆ ಓಕೆ. ಯಾವಾಗ ಬಂದ್ರಿ? ನಾವು ಬಂದು ಆಲ್ರೆಡಿ 10 ಡೇಸ್ ಆಯ್ತು ಮೇಡಮ್. ಹೌದಾ? ಹಾಂ, ನೋಡಿ ಇವ್ರು ಇಲ್ಲೇ ಇರ್ತಾರೆ, ಯಾವಾಗಲೂ ಇಲ್ಲೇ ಇರ್ತಾರೆ. ಹೊನ್ನಾವರ ಇವರ ತವ್ರ ಮನೆ ಮಾಡ್ಕೊಂಡಿದ್ದಾರೆ, ಸಾರಿ ಗಂಡನ ಮನೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲೇ ಇರ್ತಾರೆ. ತವ್ರ ಮನೆಗೆ ಯಾವಾಗಾದರೂ ಒಂದೊಂದು ಸತಿ ಅವ್ರ ಊರಿಗೆ ಹೋಗಿ ಬರ್ತಾರೆ. ಗೈಸ್ ನೋಡಿ ಇವ್ರ ಹೇರ್ ಕಟ್ ಹೇಗಿದೆ ಅಂತ. ಏನು ಹೇರ್ ಕಟ್ ಇದು? ಹೆಸರೇನು? ನೇಪಾಳಿ ಹೇರ್ ಕಟ್. ಹೌದಾ? ನೋಡಿ, ಚೆನ್ನಾಗಿದೆಯಲ್ಲ? ಫುಲ್ ಸುತ್ತದ ತಿರುಗಿ ಬಂದ್ರು. ಇದು ಸುದೀಪ್ ಅವರ ಸ್ಟೈಲ್ ಇದು. ನಿಮಗೋಸ್ಕರ ಹೊನ್ನಾವರದಲ್ಲಿರೋ ಅಪ್ಸರಕೊಂಡ ಬೀಚ್ ತೋರಿಸ್ತಾ ಇದ್ದೀನಿ, ನೋಡಿ ಹೇಗಿರುತ್ತೆ ಅಂತ. ಸೊ ನಾರ್ಮಲ್ ಬೀಚ್ ಥರನೇ ಇರುತ್ತೆ, ಬಟ್ ಕ್ಲೀನಾಗಿರುತ್ತೆ ಗೈಸ್. ನೋಡಿ, ಒಂಚೂರು ಏನಾದರೂ ಪ್ಲಾಸ್ಟಿಕ್ ಸಮಥಿಂಗ್ ಏನಾದರೂ ಕಾಣಿಸ್ತಿದೆಯಾ ನಿಮಗೆ? ಏನೂ ಕಾಣಿಸಲ್ಲ, ಯಾಕೆಂದರೆ ಇಲ್ಲಿ ಪಬ್ಲಿಕ್ಕಿಗೆ ಅಲೌ ಇಲ್ಲ, ಓನ್ಲಿ ಪ್ರೀ ವೆಡ್ಡಿಂಗ್ ಮಾಡೋರಿಗೆ ಮಾತ್ರ ಅಲೌಡ್. ಸೊ ಹಾಗಾಗಿ ನೀವು ಇಲ್ಲಿ ಏನು ಆ ಥರ ಗಲೀಜೆಲ್ಲ ನೋಡಲ್ಲ. ಆದರೂ ದಡದಲ್ಲಿರುತ್ತೆ ಬಾಟಲ್ಸ್ ಅವೆಲ್ಲ. ಸೊ ಬೀಚಲ್ಲಿ ಏನೂ ಇರಲ್ಲ. ನೀವು ಅಷ್ಟೇ ಎಲ್ಲರೂ ಬೀಚ್ ಸೈಡು ಆ ಕಡೆ ಈ ಕಡೆ ಹೋದರೆ ಸ್ವಲ್ಪ ಪ್ಲಾಸ್ಟಿಕ್ನೆಲ್ಲ ಅವಾಯ್ಡ್ ಮಾಡಿ, ಅಲ್ಲಿ ಇಲ್ಲಿ ಎಸಿಬೇಡಿ, ಡಸ್ಟ್ಬಿನ್ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಕಡೆಯಿಂದ. ಈಗ ನಮ್ಮ ಕಪ್ಪಲ್ ಅಲ್ಲತ್ತುತ್ತಾ ಇದ್ದಾರೆ ನೋಡಿ, ಕಾಣಿಸ್ತಿದೆಯಾ?
ಇಲ್ಲಿ ಹತ್ತುತ್ತಾ ಇದ್ದಾರೆ. ಸೊ ಬೀಚ್ ಮುಂದೆ ನಿಂತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೈಸ್. ಸೊ ನೈಸ್. ನಿನ್ನೆ ನೈಟ್ ಗೈಸ್ ನನಗೆ ಯಾವ ಥರ ಫೀಲ್ ಆಗಿತ್ತು ಅಂದರೆ ಬಸ್ ಹತ್ಕೊಂಡು ನಮ್ಮ ಊರಿಗೆ ಹೋಗ್ಬಿಡೋಣ ನಾನು ಅನ್ನೋ ಥರ ಫೀಲ್ ಆಗಿತ್ತು. ನಿಜವಾಗ್ಲೂ ರೆಡ್ ಬಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಗೊತ್ತಾ ನೆನ್ನೆ ನಾನು. ಏಕೆ ಅಂದರೆ ರೆಡ್ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಊರಿಗೆ ಅಂತ ಅನ್ಸ್ಬಿಟ್ಟು. ಅಷ್ಟು ಅಂದ್ಕೊಂಡಂಗೆ ಈಸಿ ಅಲ್ಲ ಕೆಲವೊಂದು ಕೆಲಸಗಳ್ನ ಅಲ್ವಾ ಗೈಸ್. ಏನು ಹೇಳ್ತೀರಾ ಇದಕ್ಕೆ ನೀವು? ನೋಡಿ ಫಿಶಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಗೈಸ್. ಸೆಕೆಂಡ್ ಕಾಸ್ಟ್ಯೂಮ್ ಶೂಟ್ ಮಾಡ್ತಾ ಇದ್ದೀವಿ ವೈಟ್ ಆ್ಯಂಡ್ ವೈಟಲ್ಲಿ. ಫಸ್ಟ್ ಕಾಸ್ಟ್ಯೂಮ್ ಮುಗೀತು. ಆ ಫಸ್ಟ್ ಕಾಸ್ಟ್ಯೂಮಲ್ಲಿ ಏನು ಇರಲಿಲ್ಲ. ಇವತ್ತು ಫೋಟೋಗ್ರಫಿ ಬೇರೆಯವ್ರು ಬಂದಿದ್ದಾರೆ, ನಾವು ಜಸ್ಟ್ ವೀಡಿಯೋಗ್ರಫಿಗೆ ಅಷ್ಟೇ ಬಂದಿರೋದು ಗೈಸ್. ನೋಡಿ ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡ್ಬಂದಿದ್ದಾರೆ ಇವತ್ತು. ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನೈಸ್ ಫೋಟೋಗ್ರಫಿ. ಯಾವ ಊರಿಂದ ಬಂದಿದ್ದೀರಾ? ಬಾಗಲಕೋಟೆ. ನೋಡಿ ಹೆಣ್ಮಕ್ಳು ಎಷ್ಟು ನೀರಿಗೆ ಇಳಿಯೋಕ್ಕೆ ಎದುರ್ಕೊಂತಿದ್ದಾರೆ. ಅದೇ ಗಂಡು ಮಕ್ಳು ನೋಡಿ ಇದಕ್ಕೊಂದು ಏನಾರು ಹಾಕ್ಬೇಕು. ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯ್ತು ಗೈಸ್ ಇಲ್ಲೆಲ್ಲ ನೋಡಿ. ನಾವು ಹೋಗೆಲ್ಲ ಟ್ರಿಪ್ ಹೋಗಿದ್ವಿ. ಸೊ ಇದೇ ಥರ ಎಂಜಾಯ್ ಮಾಡಿದ್ವಿ. ಗರ್ಲ್ಸ್ ನೋಡಿ ಗರ್ಲ್ಸ್ ಅವಾಗ ಕಾಣ್ಲ ನನಗೆ ಹಿಂಗೆ ಹೋಗ್ತಾ ಇದ್ವಿ ಅಲ್ವಾ. ಬಟ್ ಇವತ್ತು ಇಲ್ಲಿ ಹೋಗ್ತಾ ಇದ್ವಿ. ಈಗ ನೋಡಿ ಸಣ್ಣದೊಂದು ಬ್ರಿಡ್ಜ್ ಇದೆ. ಸೊ ಇದೇ ಶೂಟ್ ಮಾಡೋದು ಈಗ. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಫಸ್ಟು ಗೈಸ್ ಹೊನ್ನಾವರ ಅಂದ್ರೆ ಯಾರಿಗೂ ಪರಿಚಯನೇ ಇರಲಿಲ್ಲ. ಸೊ ಈಗ ಪರಿಚಯ ಆಗಿರೋಂತಹ ಊರು ಅಂತ ಹೇಳ್ಬೋದು. ಸೊ ಫೋಟೋಗ್ರಫಿ ಮಾಡೋದಕ್ಕೆ ಬರ್ತಿದ್ರು ಅವಾಗ. ಅದು ಬಿಟ್ಟರೆ ಬೇರೆ ಈಗ ಮಿನಿ ಏನು ಟೂರಿಸ್ಟ್ ಪ್ಲೇಸೇ ಆಗ್ಬಿಟ್ಟಿದೆ ಹೊನ್ನಾವರ. ಎಷ್ಟು ಜನ ಬರ್ತಾರೆ ಅಂದರೆ ವೀಕೆಂಡ್ ಆಗೋಂಗಿಲ್ಲ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ನೀವು ನನ್ನ ಹಿಂದೆನೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸನ್ಸೆಟ್ ಶೂಟಿಂಗ್ ಅಂತ ಬಂದಿದ್ವಿ, ಆದರೆ ಸನ್ನೇ ಇಲ್ಲ. ಸೊ ಮಿಸ್ಟರ್ ಸೂರ್ಯ ಅವರು ಅವ್ರ ಮನೆಗೆ ಅವರು ಹೋಗ್ಬಿಟ್ರು. ಕಾಣಿಸ್ತಿದ್ಯಾ ಇಲ್ಲಿ ಬೋಟ್ ಹೋಗ್ತಿದೆ ಫಿಶಿಂಗ್ ಮಾಡೋದಕ್ಕೆ. ಹೀಗೆ ಈ ಬೀಚ್ ನೋಡ್ಕೊಂಡು ಕುತ್ಕೋಬೇಡ ಅನ್ಸುತ್ತೆ. ಯಾರಿಗಾರಿಗೆಲ್ಲ ಅನ್ಸುತ್ತೆ ಈ ಥರ ಈವ್ನಿಂಗ್ ಟೈಮಲ್ಲಿ ಬೀಚ್ ಮುಂದೆ ಈ ಥರ ಕುತ್ಕೊಂಡು ಸುಮ್ಮನೆ ಬೀಚ್ ನೋಡಿಕೊಂಡು ಕಾಲ ಕಳೆದಿದೆಯಲ್ಲ, ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. 3, 2 ಆಕ್ಷನ್. ಸೂಪರ್. ಅವ್ರು ನೋಡಿ ಫೇಸ್ ಟು ಫೇಸ್ ಲುಕ್ ಚಳಿ ವಾವ್ ನೈಸ್. ಕ್ಯಾಮ್ರಾ ಎಲ್ಲಿ ನೋಡ್ತೀರಾ? ಹಂಗೆ ಹೊಡಿತಾರೆ ಕ್ಯಾಮ್ರಾ. ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಒಂಚೂರು ಎಫರ್ಟ್ ಆಗಿ. ರೆಡಿ ಪೊಸಿಷನ್ ರೆಡಿ 3, 2 ಆಕ್ಷನ್ ಬನ್ನಿ. ಟರ್ನ್ ಆಗೋದು ಟರ್ನ್ ಆಗಿ ಹತ್ರ ಬರೋದಲ್ಲ. ಓಕೆನಾ? ಮಾಡಿ ಸರಿ. ರೆಡಿ ಹತ್ರ ಬನ್ನಿ. ಫುಲ್ ಕ್ಲೋಸ್ ಹತ್ರ ಬನ್ನಿ. ರೆಡಿ ಆಕ್ಷನ್. ಟರ್ನ್ ಬರಬೇಕದಲ್ಲ ಗೈಸ್. ಇಲ್ಲಿ 1 ಅವರ್ ಬ್ರಿಡ್ಜ್ ಮೇಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಗೈಸ್. ಸುಮಾರು 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ರಿಲೀಸ್ ಆಗಿದೆ. ನೈಟು ಡಿನ್ನರ್ ಮುಗಿಸ್ಕೊಂಡು 1 ಅವರ್ದಲ್ಲಂತೂ ರೂಮೇ ಸಿಗ್ತಾ ಇಲ್ಲ. ನಾನು ನನ್ನ ರೂಮ್ನ ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ನೋಡಿ. ನನ್ನ ಕಾರಲ್ಲೇ ನನ್ನ ರೂಮ್ ಸೆಟಪ್ ಆಗಿದೆ. ನಾನು ಇವತ್ತಿಲ್ಲೇ ಮಲಗೋದು. ಈ ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಈ ವಿಡಿಯೋ ನಾನು ಶೂಟ್ ಮಾಡ್ಕೊಂಡಿದ್ದು ಬಂದು ಜಾನ್ವರಿ ಟೈಮ್ನಲ್ಲಿ, ಅಂದರೆ ಡಿಸೆಂಬರ್ ಎಂಡಲ್ಲಿ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ ಆವಾಗ 5 ಡೇಸ್ ಏನೋ ಗೋರ್ಮೆಂಟ್ ಹಾಲಿಡೇನೇ ಬಂದಿತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಜನ, ರೂಮ್ಸ್ ಅಂತೂ ಸಿಗ್ತಾ ಇರಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಬೋಟಿಂಗ್ ಮುಗಿಸ್ಕೊಂಡ್ವಿ ಗೈಸ್. ನನ್ನ ಮುಂದೆ ಇವಾಗ ಸೂಪರಾಗಿರೋ ಅಂಥ ಒಂದು ವ್ಯೂ ಇದೆ, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಗೈಸ್ ಹೇಗೆ ಕಾಣಿಸ್ತಿದೆ. ಇದು ಪೂರ್ತಿ ಬೀಚ್ 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 ಬೀಚ್. ವಾವ್, ಸಖತ್ತಾಗಿದೆ.
ಈಗ ನನ್ನ ಹಿಂದೆ ಬೀಚ್ ಬರುತ್ತೆ ನೋಡಿ. ಡ್ರೋನ್ ಶೂಟ್ ತೊಗೊಂಡ್ಬಿಡಿ. ಆ್ಯಕ್ಚುಲಿ ಫೋನಲ್ಲಿ ನೋಡೋದಕ್ಕಿಂತ ರಿಯಲ್ಲಾಗಿ ಇಲ್ಲೇ ನೋಡೋದಕ್ಕೆ ಚೆನ್ನಾಗಿದೆ ಅಷ್ಟೇ ಗೈಸ್. ಈ ವಿಡಿಯೋದಲ್ಲಿ ನೀವು ಒಂದು ಗಮನಿಸ್ತೀರಾ ಏನಂದರೆ ಇಲ್ಲಷ್ಟೇ ನೋಡಿ ಈ ಕಲರ್ ಇದೆ ಬೀಚು, ಅಲ್ಲಿ ಡಾರ್ಕ್ ಬ್ಲೂ ಇದೆ, ಕಾಣಿಸ್ತಿದೆಯಾ? ಹಾಂ ಈಗ ನೋಡಿ ಕಾಣಿಸ್ತಿದೆಯಾ? ಈ ಸೈಡ್ ಮಾತ್ರ ಒಂದು ಸ್ವಲ್ಪ ಲೈಟ್ ಬ್ಲೂ, ಆ ಕಡೆ ಡಾರ್ಕ್ ಬ್ಲೂ ಇದೆ. ಇವಾಗ ನಾವು ಗ್ರಾಸ್ ಲ್ಯಾಂಡಿಗೆ ಬಂದಿದ್ವಿ. ಇದು ಒನ್ ಟೈಮಲ್ಲಿ ಫುಲ್ ಮೇಲೆ ಮೇಲೆ ಗ್ರಾಸ್ ಇರುತ್ತೆ, ಬಟ್ ಇವಾಗಿಲ್ಲ ಅಷ್ಟೇ. ಮಳೆಗಾಲ ಟೈಮಲ್ಲಿ ಸ್ವಲ್ಪ ಗ್ರಾಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಈಗಿಲ್ಲ. ಸೊ ಅಲ್ಲೇ ಈ ವ್ಯೂ ಪಾಯಿಂಟ್ ತೋರಿಸಿ ನಿಮಗೆ ಸಮುದ್ರದ್ದು. ಅಲ್ಲೇ ನಿಯರ್ ಬೀಚ್ ಹತ್ರ ಶೂಟ್ ಮಾಡ್ತಾ ಇದ್ವಿ. ನಾನು ಕಾರಲ್ಲಿ ಕೂತಿದ್ದೆ. ಇಲ್ಲಿ ಫಿಶಿಂಗ್ ಮಾಡಿ ಎಲ್ಲ ಫಿಶ್ಗಳನ್ನೆಲ್ಲ ತೊಗೊಂಬಂದಿದ್ರು. ಈ ಫಿಶ್ ಹೆಸರು ಬಂದು ಬೂತಾಯಿ ಫಿಶ್ ಅಂತೆ. ನೋಡಿ ಹೆಂಗಿದೆ ಅಂತ, ಸ್ಮಾಲ್ ಸ್ಮಾಲ್. ಫಿಶ್ ನೋಡಿದ್ರ ಗೈಸ್, ಫಿಶ್ ಹೇಗಿದೆ ಅಂತ. ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದು ಏನಪ್ಪ ಅಂತ ಅಂದರೆ, ಬಟ್ ಶೇರ್ ಅಂದರೆ ಕಂಪ್ಲೀಟಾಗಿ ಶೇರ್ ಮಾಡಲ್ಲ. ಹಿಂಗೆ ಹೊನ್ನವರ ಬಂದಿದ್ವಿ, ನಮಗೆ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಅದು ತುಂಬ ಲಾಸ್ ಆಗೋವಂಥ ಪ್ರಾಬ್ಲಮ್ಮೇ. ಸೊ ಆವಾಗ ಏನು ಮಾಡಿದ್ವಿ ಅಂದರೆ ದೇವ್ರ ನೆನೆಸ್ಕೊಂಡು ಬಂದಿದ್ವಿ. ಇಲ್ಲೊಂದು ಟೆಂಪಲ್ ಇದೆ ಹೊನ್ನಾವರ ಬೀಚಿಂದ ಸುಮಾರು 7 to 8 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಲ್ಲಿ ಬಂದಿದ್ವಿ, ಅದು ದೇವ್ರಿಗೆ ಅಂದ್ಕೊಂಡಿದ್ದಷ್ಟೇ. ಬಟ್ ಅದು ನಮ್ಮ ಏನು ಪ್ರಾಬ್ಲಮ್ ಇತ್ತಲ್ಲ ಅದು ಫುಲ್ ಕ್ಲಿಯರ್ ಆಯಿತು, ಸಾಲ್ವ್ ಆಯಿತು. ಸೊ ಅದು ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ. ಈ ದೇವಸ್ಥಾನ ಬಂದು ಇಡಗುಂಜಿ ಗಣಪತಿ ದೇವಸ್ಥಾನ ಅಂತ. ಚೆನ್ನಾಗಿದೆ, ತುಂಬಾ ರಶ್ ಇತ್ತು. ಇದು ಅಪ್ಸರಕೊಂಡ ಬೀಚಿಂದ 10 ಕಿಲೋಮೀಟರ್ಸ್ ಹತ್ತತ್ರ ಆಗುತ್ತೆ. ದೇವ್ರ ದರ್ಶನ ಆಯಿತು, ಬಟ್ ಒಳಗೆ ಹೋಗಲಿಲ್ಲ ಗೈಸ್. ಯಾಕೆ ಅಂದರೆ ತುಂಬ ರಶ್ ಇತ್ತು, ಮತ್ತು ಕ್ಲೈಂಟ್ ಬೇರೆ ಕಾಯ್ತಿದ್ದಾರೆ ಅವರು ನಮಗೋಸ್ಕರ. ಸೊ ಅದಕ್ಕೋಸ್ಕರ ಈಚೆ ಕಡೆಯಿಂದ ನಮಸ್ಕಾರ ಮಾಡ್ಕೊಂಡು ಬಂದುಬಿಟ್ವಿ. ಅರ್ಚನೆ ಚೀಟಿ ಬರ್ಸಿದ್ವಿ. ನಾವು ಯಾವಾಗ ಬಂದರೂ ಅರ್ಚನೆ ಮಾಡಿಸ್ತೀವಿ ಇಲ್ಲಿ. ಅದೇ ನಾನು ಹೇಳಿದ್ನಲ್ಲ ಇನ್ಸಿಡೆಂಟ್. ಸೊ ಅದಕ್ಕೋಸ್ಕರ ನಾವು ಯಾವಾಗ ಬಂದರೂ ಇಲ್ಲಿ ಅರ್ಚನೆ ಮಾಡಿಸ್ತೀವಿ. ಬಟ್ ಇವತ್ತು ಆಗಲಿಲ್ಲ. ಅದಕ್ಕೆ ಯಾರಾದರೂ ಹೋಗ್ತಾರಲ್ಲ ಅವ್ರಿಗೆ ಕೊಟ್ಟು ಅವರು ಅರ್ಚನೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ವಿ. ತುಂಬ ರಶ್ ಇತ್ತು, ಅದಕ್ಕೋಸ್ಕರ ಆಯಿತು. ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡು ಬಂದ್ವಿ. ಊಟ ಮಾಡೋಣ ಅಂತ ಇಲ್ಲೇ ಒಂದು ರಾಜಸ್ಥಾನಿ ಡಾಬಾ ಇದೆ. ಇದು ಸಕ್ಕತ್ತಾಗಿದೆ. ನಾವು ಸುಮಾರು ಒಂದು 4-5 ಟೈಮ್ಸ್ ಏನೋ ತಿಂದಿದ್ದೀವಿ. ಇಲ್ಲಿ ರಾಜಸ್ಥಾನಿ ಫೇಮಸ್ ಫುಡ್ಡೇ ಸಿಗುತ್ತೆ, ಬೆಂಡಿ ಕರಿ ಸಮಥಿಂಗ್ ಏನೇನೋ ಸಿಗುತ್ತೆ. ನೋಡಿ ಕ್ರಿಸ್ಮಸ್ಸಿಗೆಲ್ಲ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ. ಫೈನಲಿ ಲಾಸ್ಟ್ ಕಾಸ್ಟ್ಯೂಮ್ನ ಶೂಟ್ ಮಾಡ್ತಾ ಇರೋದು ನಾವು ಗುಣವಂತೆ ಟೆಂಪಲ್ ಹತ್ರ. ಹೊಸ್ದಾಗಿ ದೇವಸ್ಥಾನನೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಆದಮೇಲೆ ಇದು ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಫುಲ್ ದೇವಸ್ಥಾನ ಸುತ್ತಮುತ್ತ ಎಲ್ಲ ಶೂಟ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾವು ಕಲ್ಯಾಣಿ ಹತ್ರ ಶೂಟ್ ಮಾಡ್ತಾ ಇದ್ದೀವಿ. ಹತ್ರ ಬನ್ನಿ, ಫುಲ್ ಕ್ಲೋಸ್ ಆಗಿರ್ತೀರಾ. ನನ್ನಕ್ಕ ಮಾತಾಡಿ ರೆಡಿ 3, 2, 1 ಆಕ್ಷನ್ ಸ್ಮೈಲ್. ಮೇಡಮ್ ಸಾಕು, ಎಲೆ ಇಟ್ಬಿಟ್ಟು ಹೂವು ತಗೊಳ್ಳಿ. ನಾನು ಇಷ್ಟು ದಿನದಿಂದ ಗುಣವಂತೆ ಟೆಂಪಲಿಗೆ ಬಂದಿದ್ದೆ, ಬಟ್ ಅದರ ಹಿಸ್ಟರಿ ಆ ಥರ ಏನು ಅದ್ರ ಬಗ್ಗೆ ನಾನೇನು ತಿಳ್ಕೊಂಡಿರಲಿಲ್ಲ. ಜಸ್ಟ್ ನಾರ್ಮಲ್ ಟೆಂಪಲ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನಮ್ಮ ಸ್ವಾಮಿಗಳು ಇಲ್ಲೇ ಮಡಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ರು. ಅವ್ರಿಗೆ ಹೇಳಿದ್ರಿಂದ ಸ್ಟೋರಿ. ತುಂಬ ಪವರ್ಫುಲ್ ಶಿವನ್ ಟೆಂಪಲ್ ಇದು. ಶಿವನ್ ಸುತ್ತನೂ ಲಿಂಗು ಇದೆ, ಲಿಂಗು ಸುತ್ತನೂ ನೀರಿದೆಯಂತೆ. ಆ ನೀರನ್ನ ಮೋಟ್ರಿಕ್ಕಿ ಕಟ್ಟಡ ಕಟ್ಟಬೇಕಾದ್ರೆ ಎಲ್ಲ ಯೂಸ್ ಮಾಡಿದ್ರಂತೆ, ಆದರೂ ಖಾಲಿ ಆಗಿಲ್ವಂತೆ. ಇಲ್ಲೇ ಕಲ್ಯಾಣಿ ಇದೆ, ಕಲ್ಯಾಣಿಲಿ ಏನೋ ಅಂದ್ಕೊಂಡು ಬಟ್ ಕಾಯಿನ್ ಆ ಥರ ಏನೋ ಹಾಕಿದ್ರೆ ಅದಾಗುತ್ತೆ ಅಂತ ಹೇಳಿದ್ರಂತೆ. ಬಟ್ ನನಗೂ ಅಷ್ಟು ಕ್ಲಿಯಾರಿಟಿಯಾಗಿ ಗೊತ್ತಿಲ್ಲ. ನೀವು ಯಾರಾದರೂ ಬಂದರೆ ಒಂದು ಸತಿ ವಿಸಿಟ್ ಮಾಡಿ ಹೊನ್ನಾವರ ಸೈಡು. ಈಗ ಟ್ರಿಪ್ಪಿಗೆ ಯಾರಾದರೂ ಬರ್ತಾ ಇರ್ತಾರಲ್ಲ, ಹೊನ್ನಾವರ, ಮುರುಡೇಶ್ವರ, ಅದ್ಯಾವುದು ಇಡಗುಂಜಿ ಗಣಪತಿ, ಗೋಕರ್ಣ ಸೈಡ್ ಹೋಗ್ಬೇಕಾದ್ರೆ ಇದು ಹೈವೇಲೇ ಸಿಗುತ್ತೆ.
ಒಂಚೂರು ಒಳಗೆ ಬರಬೇಕಷ್ಟೆ. ಗುಣವಂತೆ ಅಂತಲೇ ದೊಡ್ಡದಾಗಿ ಬೋರ್ಡ್ ಇದೆ, ಬಂದು ವಿಸಿಟ್ ಮಾಡಿ. ಇಲ್ಲಿ ನಿನ್ನೆ ಮತ್ತು ಇವತ್ತಿನ ಶೂಟು ಎಂಡ್ ಆಯಿತು. 1 ಅವರನೇ ಇದ್ದಿದ್ದು 2 ದಿನವೂ. ಸೊ 1 ಅವರ್ದಲ್ಲಿ ಶೂಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಶೂಟು ಬೇರೆ ಕಡೆ ಇದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಅಪ್ಡೇಟ್ ಮಾಡ್ತೀನಿ. ಎಲ್ಲಿ ಏನು ಶೂಟು ಅಂತ ಎಲ್ಲ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಫುಲ್ ಲೆಂತಿ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದು ನನ್ನ ಕರ್ತವ್ಯ. ಥ್ಯಾಂಕ್ ಯು, ಬಾಯ್.